ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್, ಯುರೇಕಾ ಅಕಾಡೆಮಿ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಪೂರ್ವಿ ಗಾಯನ 101ರ ಸಂಚಿಕೆಯಡಿಯಲ್ಲಿ ಪೂರ್ವಿಯ ದಶಮಾನೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾಡಿನ ಖ್ಯಾತ ಕವಿಗಳ ಕಾವ್ಯ ಗಾಯನದ ನಮ್ಮ ನಾಡು ನಮ್ಮ ಹಾಡು ಕಾರ್ಯಕ್ರಮ ನವೆಂಬರ್ 17ರ ಭಾನುವಾರ ಸಂಜೆ 6ರಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಯುರೇಕಾ ಅಕಾಡೆಮಿ ಸಂಸ್ಥಾಪಕರಾದ ದೀಪಕ್ ದೊಡ್ಡಯ್ಯ ತಿಳಿಸಿದರು. ಮಂಗಳೂರಿನಲ್ಲಿ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಅಂತೇಳಿ ಶುರುವಾಗಿ 10 ವರ್ಷಗಳು ಕಳೆದಿವೆ. 10 ವರ್ಷದ ಅವಧಿಯಲ್ಲಿ 10 ಹಲವು ಕಾರ್ಯಕ್ರಮಗಳು, ಅಲ್ಲಿಗೆ 100 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದೆ. ಸಂಗೀತ ಅಕಾಡೆಮಿ ಟ್ರಸ್ಟ್ ಮತ್ತು ಯುರೇಕಾ ಅಕಾಡೆಮಿ ಒಟ್ಟೊಟ್ಟಿಗೆ ಸುಮಾರು 10 ವರ್ಷಗಳಿಂದ 106 ಕಾರ್ಯಕ್ರಮ, 100 ಕಾರ್ಯಕ್ರಮವನ್ನು ಮಾಡಿ 101ನೇ ಕಾರ್ಯಕ್ರಮ ನಮ್ಮ ನಾಡು ನಮ್ಮ ಹಾಡು ಅಂತ. ಇದು ಕನ್ನಡ ರಾಜ್ಯೋತ್ಸವ ತಿಂಗಳು. ಈ ರಾಜ್ಯೋತ್ಸವದ ನಿಮಿತ್ತ ನಮ್ಮ ನಾಡು ನಮ್ಮ ಹಾಡು ಕಾರ್ಯಕ್ರಮ ಕನ್ನಡ ಭಾವಗೀತೆಗಳ ವಿಶೇಷ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು. ಮನುಷ್ಯನಿಗೆ ತಮ್ಮೆಲ್ಲ ಗೊತ್ತಿದೆ, ಸಂಗೀತ ಎಷ್ಟು ಪರಿಣಾಮಕಾರಿಯಾಗುತ್ತೆ, ಎಷ್ಟು ಅವಶ್ಯಕತೆ ಇದೆ. ಬಹಳಷ್ಟು ಶ್ರಮಜೀವಿಗಳು ಇವತ್ತು ಅವರು ಸಂಗೀತ ಕೇಳಿಕೊಂಡು ಆ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೆಲ್ಲ ನೋವು ಮರ್ತೋಗುತ್ತೆ ಅಂತ ನಾವು ನೋಡಿರ್ತೀವಿ. ಆ ಥರ ಚಿಕ್ಕಮಗಳೂರು ಸತತವಾಗಿ ಸಂಗೀತ ಸೇವೆಯನ್ನು ಮಾಡ್ಕೊಂಡ್ಬಂದಿದ್ದೀವಿ. ಅದು ನಾಳೆ 17ನೇ ತಾರೀಕು ಭಾನುವಾರ ಸಂಜೆ ಕುವೆಂಪು ಕಲಾಮಂದಿರದಲ್ಲಿ ನಡೀತಾ ಇದೆ. ಇಲ್ಲಿ ವಿಶೇಷ ಅಂದರೆ ನಮ್ಮೂರಿನ ಭಾಳಷ್ಟು ಸಂಗೀತ, ನೃತ್ಯ ಅದಕ್ಕೆ ಸಂಬಂಧಿಸಿದಂಥ ಶಾಲೆಗಳಿದ್ದಾವೆ. ಅದರಲ್ಲಿ ಭಾಳ ವಿಶೇಷವಾಗಿ ಭರತ ಕಲಾಕ್ಷೇತ್ರ, ಆರಾಧನಾ ಕಲ್ಚರಲ್ ಟ್ರಸ್ಟ್, ರಾಗರಂಜಿನಿ ಸಂಗೀತ ಶಾಲೆ, ಶ್ರೀಮಾತಾ ಸಂಗೀತ ಶಾಲೆ, ಭಾಮನಿ ವೀಣಾ ಶಾಲೆ, ವಾಗ್ದೇವಿ ಸಂಗೀತ ಶಾಲೆ, ಶ್ರೀ ರಾಮಪ್ರಿಯ ಸಂಗೀತ ಶಾಲೆ, ಸಪ್ತಸ್ವರ ಸಂಗೀತ ಶಾಲೆ, ಶ್ರೀ ರಾಮಪ್ರಿಯ ರಂಜಿತ್ ಸಿಂಹಾಚಲ, ಹಾಗೆ ಈ ಎಲ್ಲ ಶಾಲೆಯ ಮಕ್ಕಳು ಒಂದಷ್ಟು ಹಾಡು ಹೇಳ್ತಾರೆ. ಅದು ಪೂರ್ತಿ ನಮ್ಮ MS ಸುಧೀರ್ ಅವರ ಸಾರಥ್ಯದಲ್ಲಿ ಅಷ್ಟು ಮಕ್ಕಳು ವಿವಿಧ ಭಾವಗೀತೆಗಳ ಕವಿಗಳ ಭಾವಗೀತೆಗಳನ್ನು ಭಾವಪೂರ್ಣವಾಗಿ ಹಾಡ್ತಾ ಇದ್ದಾರೆ. ನಮ್ಮ ಪೂರ್ವಿಯ ಒಂದಷ್ಟು ಜನ ಗಾಯಕರು ಗೊತ್ತಿದೆ ನಿಮಗೆ, ಸಾರ್ಥಿ ವೆಂಕಟೇಶ್, ರಾಯನಾಯಕ್, ಸುರೇಂದ್ರ ನಾಯಕ್, ಹಾಸನದ ಚೇತನ್ ರಾಮ್, ಮನುಷಾ, ರುಕ್ಸಾನಾ, ಹೀಗೆಲ್ಲರೂ ಸೇರಿ ಆಡ್ತಾ ಇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಮ್ಗೆ ಗೊತ್ತಿದೆ, ಸುವರ್ಣ ಸಂಭ್ರಮ ವರ್ಷದಲ್ಲಿ ಪೂರ್ವಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪೂರ್ವಿ ಕನ್ನಡ ಸಿರಿ ಪ್ರಶಸ್ತಿ ಅಂತೇಳಿ ಅದನ್ನು ನಮ್ಮ ಡಾಕ್ಟರ್ JP ಕೃಷ್ಣೇಗೌಡರು, ಗೊತ್ತಿದೆ ನಿಮಗೆ, ನಮ್ಮೂರಿನಲ್ಲಿ ನಡೆಯುವಂಥ ಎಲ್ಲ ಸಾಹಿತ್ಯ, ಸಾಂಸ್ಕೃತಿಕ, ಕಲೆ ಎಲ್ಲ ಕಾರ್ಯಕ್ರಮಗಳು ಬಂದಿರ್ತಾರೆ. ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸ್ಕೊಂಡ್ಬಂದಿದ್ದಾರೆ. ಅವರಿಗೆ ಡಾಕ್ಟರ್ JP ಕೃಷ್ಣೇಗೌಡರಿಗೆ ಪೂರ್ವಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದೆ. ನಮ್ಮ ಡಾಕ್ಟರ್ CK ಸುಬ್ರಾಯರು ಆದಿಚುರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಉದ್ಘಾಟನೆ ಮಾಡ್ತಾರೆ. SS ವೆಂಕಟೇಶ್ ಅವರು ಅವತ್ತು ಪ್ರಮುಖ ಭಾಷಣ ಮಾಡ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ರಮೇಶ್ ಇರ್ತಾರೆ. ಆ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಆಡೋರಿದ್ದಾರಲ್ಲ, ವಿಶೇಷವಾಗಿ ಅವರೆಲ್ಲ ಗಾಯಕರ ಜೊತೆ ಮಕ್ಕಳು ಆಡುವಂಥದ್ದು. ಈ ಸಲ ಬೇರೆ ಬೇರೆ ಶಾಲೆ ನಾನು ಹೇಳಿದೆ ಆವಾಗಲೇ, ಯಾವ ಸಂಗೀತ ಶಾಲೆ ಮಕ್ಕಳು ಆಡುವಂಥದ್ದು. ಆಮೇಲೆ ನಿರೂಪಣೆಗೆ ನಮ್ಮಿಬ್ಬರು ನಿರೂಪಕರು ಭಾಳ ರಾಜ್ಯಾದ್ಯಂತ ಹೆಸರು ಮಾಡಿದ್ದಾರೆ. ಸುಮಾರು ಸರ್ ಅವರು ಮತ್ತು ರೂಪಾನಾಯಕರು ಅವರು ವಿಭಿನ್ನ ರೀತಿಯಲ್ಲಿ ಭಾಳ ವಿಶೇಷವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ನಂದು ಅಧ್ಯಕ್ಷತೆ ಇರುತ್ತೆ. ಆ ದಿನ ದಯಮಾಡಿ ನಾವೆಲ್ಲರೂ ಬರಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೆಯೇ ಹೆಚ್ಚಿನ ಪ್ರಚಾರ. ಇದುವಾಗಿ 10 ವರ್ಷದಲ್ಲಿ ನಾವು ನಿರಂತರ ಕಾರ್ಯಕ್ರಮ ಮಾಡಿದ್ದೀವಿ. ಇವನ್ ಕೋವಿಡ್ ಟೈಮಲ್ಲೂ ನಿಲ್ಲಿಸಲಿಲ್ಲ, ಆನ್ಲೈನ್ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳು ಯಾವಾಗಲೂ ಜನಮೆಚ್ಚುಗೆಯನ್ನು ಪಡೆದಿವೆ. ಕಲಾಮಂದಿರ ಭರ್ತಿ ಆಗುತ್ತೆ ಯಾವಾಗಲೂ. ಅಂದರೆ ಭಾವಗೀತೆಗಳ ಕಾರ್ಯಕ್ರಮಕ್ಕೂ ಅಷ್ಟು ಜನ ಬರ್ತಾರೆ, ಅಷ್ಟು ಚೆನ್ನಾಗಿ ಆಡ್ತೇವೆ, ಅಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತೀವಿ, ಅಷ್ಟು ಒಳ್ಳೆಯ ಹಾಡುಗಳಿರುತ್ತೆ. ಅದಕ್ಕೆ ಹೆಚ್ಚಿನ ಪ್ರಚಾರ ಕೊಡಬೇಕು, ತಾವೆಲ್ಲರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಅಧ್ಯಕ್ಷ ಸುಧೀರ್, ಜ್ಯೋತಿ ಸಂತೋಷ್ ಉಪಸ್ಥಿತರಿದ್ದರು.